ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಯಾವುದೋ ಒಂದು ಕಾರ್ಯವನ್ನು ನೋಡಿ ಎಲ್ಲಿ ನಾನು ಸಿಕ್ಕಾಕೊಂಡು ಬಿಡ್ತೀನೋ, ನನಗೋಸ್ಕರ ಅವರು ಬಲೆಯನ್ನು ಎಣೆದಿದ್ದಾರೆ, ಜಾಡವನ್ನು ಎಣೆದಿದ್ದಾರೆ, ಅವರು ಮೋಸದ ಬಲೆಗೆ ಎಲ್ಲಿ ನಾನು ಸಿಕ್ಕಿ ಬೀಳ್ತೀನೋ ಅನ್ನೋ ಒಂದು ಚಿಂತೆ ಆತಂಕದಲ್ಲಿದ್ದೀರಾ? ಅಥವಾ ಸೈತಾನನು ನನಗೆ ಎಲ್ಲಿ ಬಲೆಯನ್ನು ಒಡ್ಡಿದ್ದಾನೋ, ಯಾವ ಬಲೆಯನ್ನು ಒಡ್ಡಿದ್ದಾನೋ, ಯಾವ ಮಾರ್ಗದಲ್ಲಿ, ನನ್ನ ಕುಟುಂಬದಲ್ಲಾಗಿರ್ಬೋದು, ಅಥವಾ ನನ್ನ ಆತ್ಮಿಕ ಜೀವಿತದಲ್ಲಾಗಿರ್ಬೋದು, ಅಥವಾ ನನ್ನ ಕೆಲಸದಲ್ಲಾಗಿರ್ಬೋದು, ಅಥವಾ ನನ್ನ ಸ್ನೇಹಿತರ ಮಧ್ಯದಲ್ಲಾಗಿರ್ಬೋದು, ಆತನು ನನ್ನನ್ನು ಬೀಳಿಸುವುದಕ್ಕಾಗಿ ಯಾವ ಪಾಪದಲ್ಲಿ, ಯಾವ ದುರಾಲೋಚನೆಯಲ್ಲಿ, ಯಾವುದ ಕೇಡಿನಲ್ಲಿ ಅಥವಾ ಯಾವ ಅನಾರೋಗ್ಯದಲ್ಲಿ ನನ್ನ ಬೀಳಿಸುವುದಕ್ಕಾಗಿ ಯಾವ ಬಲೆಯನ್ನು ಒಡ್ಡಿದ್ದಾನೋ ಅನ್ನೋ ಒಂದು ಚಿಂತೆ ಆತಂಕದಲ್ಲಿದ್ದೀರಾ? ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ ಪ್ರಿಯರೇ. ಯಾಕೆಂದ್ರೆ ಸ್ವಾಮಿ ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳ್ತಾನೆ. ಕೀರ್ತನೆ 91 3ನೇ ವಚನ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕಾರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂಬುದಾಗಿ. ಪ್ರಿಯರೇ, ಸೈತಾನು ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಎಷ್ಟೋ ಬಲೆಗಳನ್ನ ಆತನು ಒಡ್ಡಿರಲಿ, ಅಥವಾ ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಆತ್ಮಿಕ ಜೀವಿತದಲ್ಲಾಗಿರ್ಬೋದು, ಸೇವೆಯ ಕ್ಷೇತ್ರಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಮಧ್ಯದಲ್ಲಾಗಿರ್ಬೋದು, ನಿಮ್ಮನ್ನು ಬೀಳಿಸುವುದಕ್ಕೆ ಅಥವಾ ನಿಮ್ಮನ್ನು ಯಾವುದೋ ಒಂದು ಪಾಪದಲ್ಲಿ, ಲೋಕದಲ್ಲಿ, ಯಾವುದೋ ಇಚ್ಛೆಗಳಲ್ಲಿ ಬೀಳಿಸುವುದಕ್ಕಾಗಿ, ಯಾವುದೋ ಆಸೆಗಳಲ್ಲಿ ಬೀಳಿಸುವುದಕ್ಕಾಗಿ ಆತನ ಬಲೆಯನ್ನು ಎಣೆದು ಬೀಸುವುದಕ್ಕೆ ರೆಡಿಯಾಗಿರಬಹುದು. ಆದರೆ ನಿಮ್ಮನ್ನು ಪ್ರೀತಿಸುವಂತ ಕರ್ತನು ನಿಮ್ಮನ್ನು ನೋಡಿ ಹೇಳ್ತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ನೋಡಿ, ನಿಮ್ಮನ್ನು ತಪ್ಪಿಸುವುದಕ್ಕೆ ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಆದ್ರಿಂದ ನಮ್ಮನ್ನ ತಪ್ಪಿಸುವವನು ಆತನೇ ಪ್ರೇರೆ. ಕಳೆದ ವರ್ಷವೆಲ್ಲ ಆತನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದ ಹೇಗೆ ತಪ್ಪಿಸಿ ಕಾಪಾಡಿದ್ನೋ, ಈ ವರ್ಷನೂ ಕೂಡ ಕರ್ತನು ನಿಮ್ಮನ್ನ ತಪ್ಪಿಸಿ, ನಿಮ್ಮ ಕುಟುಂಬವನ್ನ, ನಿಮ್ಮ ಆತ್ಮಿಕ ಜೀವಿತವನ್ನ, ನಿಮ್ಮ ಸೇವೆಗಳನ್ನ ಆತನು ತಪ್ಪಿಸಿ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದ್ರಿಂದ ಭಯಪಡಬೇಡಿ. ಬೇಟೆಗಾರನ ಬಲೆ ಆಗಿರ್ಬೋದು, ಮರಣಕರವಾದ ವ್ಯಾಧಿಗಳಾಗಿರ್ಬೋದು, ಆ ಬಲೆಗಳು ನಿಮ್ಮ ಮೇಲೆ ಬೀಳದಂತೆ, ನೀವು ಅದರಲ್ಲಿ ಸಿಕ್ಕಿಕೊಳ್ಳದ ಹಾಗೆ ಕರ್ತನು ನಿಮ್ಮನ್ನು ಅದನ್ನು ತಪ್ಪಿಸಿ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದ್ರೆ ಆತನು ತನ್ನ ಮಾರ್ಗದಲ್ಲಿ ತನ್ನ ಮಕ್ಕಳನ್ನು ನಿತ್ಯವೂ ನಡೆಸ್ತಾ ಇರ್ತಾನೆ. ನಾವು ದೇವರನ್ನ ನೋಡಿ ಮಾಡಬೇಕಾಗಿರೋ ಕಾರ್ಯವೇನೆಂದ್ರೆ, ದೇವರನ್ನ ನೋಡಿ ಸ್ತುತಿಸ್ಬೇಕು. ದೇವರೇ, ಕಳೆದ ವರ್ಷವೆಲ್ಲ ಬೇಟೆಗಾರನ ಬಲೆಯಿಂದ ಮರಣಕಾರ ವ್ಯಾಧಿ ತಪ್ಪಿಸಿದಿ, ಈ ವರ್ಷವೂ ಕೂಡ ನನ್ನನ್ನು ತಪ್ಪಿಸಿ ನಡೆಸ್ತಿ ಎಂಬುದಾಗಿ ಆತನ ಮೇಲೆ ಭರವಸೆ ಇಟ್ಟು ಆತನನ್ನು ಸ್ತುತಿಸುವುದನ್ನು ಕಲಿಬೇಕು ಪ್ರಿಯರೇ. ನಾವು ಆತನನ್ನು ಯಾವಾಗಲೂ ಸ್ತುತಿಸ್ತಲೇ ಇರಬೇಕು. ಆಗ ಮಾತ್ರ ಕರ್ತನು ನಮ್ಮನ್ನ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಈ ವರ್ಷ ತಪ್ಪಿಸಿ ಕಾಪಾಡ್ತಾನೆ. ಸೈತಾನನು ಕಳೆದ ವರ್ಷ ನಿಮ್ಮ ವಿಷಯದಲ್ಲಿ ಅನೇಕ ಬಲೆಗಳನ್ನ ಎಣೆದು ಸೋತು ಹೋಗಿರ್ಬೋದು. ಈ ವರ್ಷ ವಿಧವಾಗಿ, ಇನ್ನು ಹೊಸತನವಾಗಿ ಬಲೆಗಳನ್ನ ಎಣ್ಕೊಂಡು ಯಾವುದ್ರಲ್ಲಾದ್ರೂ ಒಂದರಲ್ಲಿ ಸಿಗಿಸ್ಬೇಕು ಎಂಬುದಾಗಿ ಆತನು ಪ್ರಯತ್ನಿಸ್ತಾ ಇರ್ತಾನೆ. ಆದರೆ ನೀವು ಕರ್ತನ ಸಮ್ಮುಖದಲ್ಲಿ ಇರುವುದಾದ್ರೆ, ನೀವು ಕರ್ತನ ಮಾರ್ಗದಲ್ಲಿ ಇರುವವರಾಗಿದ್ರೆ, ಕರ್ತನನ್ನು ಪ್ರೀತಿಸುವಂತ ಮಕ್ಕಳಾಗಿದ್ರೆ, ನಿಶ್ಚಯವಾಗಿ ಆತನು ನಿಮ್ಮನ್ನ ಬೇಟೆಗಾರನ ಬಲೆಯಿಂದ, ಮರಣಕಾರ ವ್ಯಾಧಿಯಿಂದ ನಿಮ್ಮನ್ನು ತಪ್ಪಿಸ್ತಾನೆ ಪ್ರೇರಿ. ಯಾವುದೋ ಒಂದು ರೋಗ ನಿಮ್ಮನ್ನ ಕಾಡ್ತಾ ಇರಬಹುದು. ಆ ರೋಗದಲ್ಲಿ ಎಲ್ಲಿ ನನ್ನನ್ನ ಅಡಗಿಸಿ ಬಿಡ್ತದೋ, ಎಲ್ಲಿ ನಾನು ಆ ರೋಗದಲ್ಲಿ ಮರಣಿಸ್ಬಿಡ್ತೀನೋ, ಆ ರೋಗ ನನ್ನನ್ನು ಎಲ್ಲಿ ಬಿಟ್ಟು ಹೋಗದೆ ನಾನು ಹಾಗೆ ನನ್ನಲ್ಲೇ ಇದ್ಬಿಡ್ತದೋ ಅಂತ ಹೇಳಿ ಭಯಪಡಬೇಡಿ. ಯಾಕಂದ್ರೆ ಆತನ ಮರಣಕರ ವ್ಯಾಧಿಯಿಂದಲೂ ಬಿಡಿಸ್ತಾನೆ. ಸೈತಾನು ಒಡ್ಡುವಂತ ಅನೇಕ ಬಲೆಗಳಲ್ಲಿ ಈ ವ್ಯಾಧಿ ಅನ್ನೋದು ಒಂದು ಬಲೆನೇ. ಆದ್ರೆ ಆ ವ್ಯಾಧಿಗಳಿಂದ ಗುಣಪಡಿಸುವುದಕ್ಕಾಗಿಯೇ ನಮ್ಮ ಕರ್ತನಾಗಿರೋ ಕ್ರಿಸ್ತನು ಸಿಲ್ವೆ ಮೇಲೆ ತನ್ನ ಶರೀರವನ್ನೇ ನಮಗಾಗಿ ಒಪ್ಪಿಸಿ ಕೊಟ್ಟಿದ್ದಾನೆ ಪ್ರೇರೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ಯಾವ ವ್ಯಾಧಿಯಲ್ಲಿದ್ದೀರಾ, ಯೇಸು ಕ್ರಿಸ್ತನು ನಿಮ್ಮನ್ನು ಗುಣಪಡಿಸ್ತಾನೆ. ಯೇಸು ಕ್ರಿಸ್ತನು ಸೈತಾನ ಹಾಕಿದಂತ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಹಾಕಿದಂತ ವ್ಯಾಧಿ ಎಂಬ ಬಲೆಯಿಂದ ಆತನು ಬಿಡಿಸೋದಕ್ಕೆ ಶಕ್ತನಾಗಿದ್ದಾನೆ. ಅನೇಕರಿಗೆ ಸಾಲ ಎಂಬ, ಹಣದ ಸಮಸ್ಯೆ ಎಂಬ ಬಲೆಗಳನ್ನ ಬೀಸ್ತಾನೆ. ಅನೇಕರಿಗೆ ಕುಟುಂಬದಲ್ಲಿ ಸಮಸ್ಯೆಗಳೆಂಬ ಬಲೆಗಳನ್ನ ಬೀಸ್ತಾನೆ. ಅನೇಕರಿಗೆ ಈ ಲೋಕದ ಆಸೆ, ಕಣ್ಣಿನ ಆಸೆ, ಪಾಪಗಳು ಎಂಬುದಾಗಿ ಬಲೆಗಳನ್ನ ಬೀಸ್ತಾನೆ. ಆದ್ರೆ ಕರ್ತನ ಅವುಗಳಿಂದ ತಪ್ಪಿಸಿ ತನ್ನ ಮಕ್ಕಳನ್ನ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದ್ರಿಂದ ನೀವು ದೇವರನ್ನು ನೋಡಿ ಆತನ ಮೇಲೆ ವಿಶ್ವಾಸ ಇಟ್ಟು ಆತನ ಉಪಕಾರವನ್ನು ನೆನೆಸಿರಿ. ಕರ್ತನೇ,
ನನ್ನ ಇದುವರೆಗೂ ಬೇಟೆಗಾರನ ಬಲೆಯಿಂದ ಮರಣಕಾರ ವ್ಯಾಧಿ ತಪ್ಪಿಸಿದಿ, ಇನ್ನು ಮುಂದೆಯೂ ತಪ್ಪಿಸ್ತಿ ಎಂಬುದಾಗಿ ಯಾವಾಗ ನೀವು ಭರವಸೆ ಇಟ್ಟು ಆತನ ಉಪಕಾರಗಳನ್ನು ನೆನೆಸ್ತೀರೋ, ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಈ ವರ್ಷನೂ ಕೂಡ ಉನ್ನತವಾಗಿ ನಿಮ್ಮನ್ನು ತಪ್ಪಿಸಿ, ನಿಮ್ಮ ಕುಟುಂಬನ ತಪ್ಪಿಸಿ ಆತನ ಕಾಪಾಡುತ್ತಾನೆ ಮತ್ತೆ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ದೇವರು ವಾಕ್ಯನ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯ ದೇವರೇ, ಬೇಟೆಗಾರನ ಬಲೆಯಿಂದಲೂ ಮರಣಕಾರ ವ್ಯಾಧಿಯಿಂದಲೂ ತಪ್ಪಿಸುವನು ನೀನೇ ಸ್ವಾಮಿ. ಈ ಲೋಕದಲ್ಲಿ ಯಾರು ನಮ್ಮನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ, ಯಾವ ಕಾರ್ಯಗಳು ನಮ್ಮನ್ನು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಕರ್ತನೆ, ಆದರೆ ನಿನ್ನಿಂದ ಮಾತ್ರ ಸಾಧ್ಯಪ್ಪ. ಸೈತಾನ ತರುವಂತ ಪ್ರತಿ ಶೋಧನೆಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರು ನೀನಾಗಿದ್ದಿ. ಸ್ತೋತ್ರ. ನಿನ್ನನ್ನು ಕರ್ತನ ಸ್ತುತಿಸ್ತೀವಿ. ಕಳೆದ ವರ್ಷವೆಲ್ಲ ಕಾಪಾಡಿದಿ, ಈ ವರ್ಷದಲ್ಲೂ ಕೂಡ ನೀನು ತಪ್ಪಿಸಿ ಉನ್ನತವಾಗಿ ನಡೆಸ್ತಿ ಎಂಬುದಾಗಿ ನಂಬಿ ನಿಮ್ಮನ್ನು ಸ್ತುತಿಸ್ತೀವಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.